ನಮ್ಗೆ ನಮ್ ಬಾಸ್ದು ಹಿಂಗೆ ಅಂದ್ರೆ ಇಷ್ಟ ಆಯ್ತು ನಮ್ಗೆ. ಅದೇ ಅದೇ ಈ ಮೂವಿ ಬೇರೆ ಕೊಟ್ಟಿದ್ರೆ 10 ವರ್ಷ ಮಾಡ್ತಾ ಇದ್ರು. ನಮ್ ಬಾಸು 4 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಯಾರ ಗೊತ್ತಾ. ಬೇರೆ ಕೊಟ್ರೆ 10 ವರ್ಷ ಮಾಡ್ತಾವ್ರೆ. ಮಾರ್ಟಿನು ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನಮ್ ಬಾಸ್ಗಿರೋ ತಾಕತ್ತು ಅದು ನೀಯತ್ತು. ಅದಕ್ಕೆ ನಾವು ಡೈರೆಕ್ಟ್ ಫ್ಯಾನ್ ಆಗಿರೋದು. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಹಾಕ್ಸ್ಕೊಳಲ್ಲ ಅವು. ಯಾಕೆ ಹೇಳಿ, ನಮ್ ಬಾಸ್ ಮೇಲೆ ನಂಬಿಕೆ ಇಟ್ಕೊಂಡಿದೀವಿ. ನಿಮ್ಮ ಅಪ್ಪನಿಗೆ ಎಷ್ಟು ಜನಪ್ಪ ಮಕ್ಕಳು? 3 ಜನ ಆಗ್ತಿರೋ, ನಾನೇ ಕೊನೆ ತಮ್ಮ. ಗಂಡಾಗ್ಲಿ 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 ಅಂತ ಪ್ರಯತ್ನ ಪಟ್ಟು ಪಟ್ಟು ಗಂಡಸ್ತರ ಹುಟ್ಟಿದ್ಯಾ ಅಷ್ಟೇ. ಟೇಸ್ಟ್ ಮಾಡಿಸ್ಕೋ, ವೇಸ್ಟ್ ಆಫ್ ಇಂಡಿಯಾ. ಲೇ ಆಯ್ತಾ ಹೋಗ ಬಾಸ್. ಜೈ ಆಂಜನೇಯ. देखो देखो कैसी बातें यहाँ की है, साथ पर है साथ ना भी, क्या इतनी आसान. ಬಂದಿದ್ದೀವಿ ಸರ್, ನಾವು ರಾಯಚೂರನ್ನೇ ಬಂದಿದ್ದೀವಿ. ನಾವು ಟೀಸರ್ ನೋಡಕಂತ ನಾವು ಅಲ್ಲಿಂದ ಇಲ್ಲಿಗೆ ಕಷ್ಟಪಟ್ಟು 150 ಜನ ಬಂದಿದ್ದೀವಿ. ಇಲ್ಲ, ಎಜುಕೇಶನ್ ಇಲ್ಲ, ಕಾಬ ಇಲ್ಲ, ಕಾಬಲ್ ಚರ್ಚ್ ಇಲ್ಲ, ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಆಂಜನೇಯನ್ ಪರಮ ಭಕ್ತ ನಾವು, ಧ್ರುವಣ್ಣನ ಭಕ್ತ ನಾವು. ಬಾಸ್, ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬಾಸ್ ಅಲ್ವಾ? ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.